ಇದೇ ಮಾರ್ಚ್ 28ರಂದು IPL ಮ್ಯಾಚ್ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ, ಅದರಲ್ಲೂ RCB ಮತ್ತು ಸನ್ರೈಸರ್ಸ್ ಹೈದರಾಬಾದ್ ನಡುವೆ ಹಣಾಹಣಿ ಇರುವಂಥದ್ದು ಮೊದಲ ಪಂದ್ಯ. ಸದ್ಯ ನಾನೀಗ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿದ್ದೀನಿ. ನಮ್ಮೊಂದಿಗೆ ವಿರಾಟ್ ಕೊಹ್ಲಿ ಅವರ ಅಭಿಮಾನಿ ಗೌತಮ್ ವರ್ಮಾ ಅವರಿದ್ದಾರೆ. ಅವರು ನಾವು ಮಾತನಾಡಿಸೋಗೋಣ. ಸರ್, ಈಗಾಗಲೇ ಮೊದಲ ಪಂದ್ಯಕ್ಕೆ ಸಜ್ಜಾಗಿದ್ದೀರಿ, ಅಭಿಮಾನಿಗಳು ಕಾತುರದಿಂದ ಕಾಯ್ತಿದ್ದಾರೆ, ಕೊನೆಗೂ ಕೂಡ ಆಸೆ ಈಡೇರಿದೆ ಅಂತಲೇ ಹೇಳ್ಬೋದು. ವಿರಾಟ್ ಕೊಹ್ಲಿ ಅವರ ಅಭಿಮಾನಿ ಏನು ಹೇಳಲಿಕ್ಕೆ ಬಯಸ್ತೀರಿ? ಸರ್, ವಿರಾಟ್ ಕೊಹ್ಲಿ ಅವರಂಥ ಆಟಗಾರ ಇನ್ನು ಮುಂದೆ ಹುಟ್ಟಕ್ಕೂ ಆಗಲ್ಲ ಸರ್. ಯಾಕೆ ಅಂತಂದರೆ ಅವರು ದೊಡ್ಡ ಮಹಾನ್ ಕ್ರಿಕೆಟ್ ಪಟು. ಹಾಗಾಗಿ ಇದರಲ್ಲಿ ಈ ಎಲ್ಲ ದಾಖಲೆಗಳನ್ನು ಮುರಿದು ಇವತ್ತು ನಮ್ಮ ಬೆಂಗಳೂರಿಗೆ ಕಪ್ನ ತಂದು ಕೊಟ್ಟಂತಹ ಮಹಾನ್ ವ್ಯಕ್ತಿ ವಿರಾಟ್ ಕೊಹ್ಲಿ ಅವರು. ಹಾಗಾಗಿ ಈ 30ನೇ ತಾರೀಕು, ಇವತ್ತು ನಾಳೆ 28ನೇ ತಾರೀಕು ಕಾರ್ಯಕ್ರಮ ನಡೀತಾ ಇದೆ. ಎಲ್ಲ ಇಡೀ ರಾಜ್ಯಾದ್ಯಂತ ಜನರು ಕಾತರದಿಂದ ಕಾಯ್ತಾವ್ರೆ ವಿರಾಟ್ ಕೊಹ್ಲಿ ನೋಡಲಿಕ್ಕೆ, ನಮ್ಮ ಇಂಡಿಯಾದ ಬೆಂಗಳೂರಿನ RCB ನೋಡಲಿಕ್ಕೆ. ನಾನು ಇದೇ ಬೆಂಗಳೂರಿನ ಅಭಿಮಾನಿ. ನೋಡಿರಬೇಕು, ನಾನು ಹೊಸತಿ ಗೆದ್ದಂಥ ಟೈಮಲ್ಲಿ ಬಟ್ಟೆ ಹರಿದಾಕಿ ಒಳ್ಳೆ ವಿಸ್ ಮಾಡಿದೆ, ಕೋಟ್ಯಾಂತರ ಜನ ನೋಡಿದರು. ನಾನು ಕ್ರಿಕೆಟ್ ಅಭಿಮಾನಿ ಆಗಿರ್ತಿದ್ದಾಗ ವಿರಾಟ್ ಕೊಹ್ಲಿಯವರ ನಾನು 50 ಅಡಿ ಬ್ರಾಸ್ ಸ್ಟ್ಯಾಚ್ಯೂವನ್ನು ಉಳ್ಳಾಳ್ ಜ್ಞಾನ ಭಾರತಿಯಲ್ಲಿ ನಾನು ಸ್ಟ್ಯಾಚ್ಯೂ ಮಾಡಬೇಕು ಅಂತ ಇನಾಗ್ರೇಷನ್ ಮಾಡಬೇಕಂತ ಅಧ್ಯಕ್ಷರ ಹತ್ರ ಈಗ ಮಾತಾಡ್ಕೊಂಡು ಬಂದಿದ್ದೀನಿ. ಅಧ್ಯಕ್ಷರು ಓಕೆ ಅಂತ ಹೇಳಿದ್ದಾರೆ. ಅವ್ರನ್ನ ಮ್ಯಾನೇಜರ್ನ ಭೇಟಿ ಮಾಡಿ ಮಾತಾಡಿಸಿ ನಾನು ಒಂದು ಪ್ರೆಸ್ ಮೀಟ್ ಮಾಡ್ತೀನಿ ಅಂತ ಕೂಡ ಹೇಳಿದ್ದಾರೆ. ನೋಡಿ, ಅವ್ರಿಗೆ ಇಡೀ ದೇಶದಲ್ಲಿ ಎಂಥ ಮಹಾನ್ ವ್ಯಕ್ತಿಗಳಿಗೆ ಭಾರತ ರತ್ನ ಕೊಟ್ಟಿದ್ದಾರೆ. ಇವರು ಕ್ರೀಡಾ ಕ್ಷೇತ್ರದಿಂದ ವಿರಾಟ್ ಕೊಹ್ಲಿ ಅವರಿಗೆ ಭಾರತ ರತ್ನ ಕೊಡಬೇಕು ಅಂತ ನಾನು ಇಡೀ ಕರ್ನಾಟಕ, ಇಡೀ ವಿಶ್ವಾದ್ಯಂತ ಎಲ್ಲ ಅಭಿಮಾನಿಗಳಿಗೆ ಮತ್ತು ಭಾರತಾದ್ಯಂತ ಅಭಿಮಾನಿಗಳಿಗೆ ಕೇಳ್ಕೊತಾ ಇದ್ದೀನಿ. ನನ್ನ ಹೆಸರು ಗೌತಮ್ ವರ್ಮಾ ಅಂತ. ನೀವು TV ಎಲ್ಲ ನೋಡಿರ್ತೀರಿ. ನಂದು 38 ನಿಮಿಷಕ್ಕೆ 51 ತೆಂಗಿನಕಾಯಿನ ಹಲ್ಲಲ್ಲಿ ಸುಲಿದು ಗಿನ್ನಿಸ್ ರೆಕಾರ್ಡ್ ಆಗಿದೆ. ಕಿವಿಯಿಂದ ಕಾರ್ ಎಳೆದು ವರ್ಲ್ಡ್ ರೆಕಾರ್ಡ್ ಆಗಿದೆ. ಸೈಕಲನ್ನು ಹಲ್ಲಿನಲ್ಲಿ ಕಚ್ಚಿ 40 ಅಡಿ ತೆಂಗಿನ ಮರ ಹತ್ತುವುದರ ಮುಖಾಂತರ ದಾಖಲೆ ಆಗಿದೆ. 80 kg ಅಕ್ಕಿ ಮೂಟೆಯನ್ನು ಹಲ್ಲಿನಲ್ಲಿ ಎತ್ತಿ ವಿಶ್ವ ದಾಖಲೆ ಆಗಿದೆ. ನಾನು ಈಗ ಆಲ್ರೆಡಿ ಸಚಿನ್ ತೆಂಡೂಲ್ಕರ್, ಸಾನಿಯಾ ಮಿರ್ಜಾ, ಅಬ್ದುಲ್ ಕಲಾಂ, ವಿರಾಟ್ ಕೊಹ್ಲಿ, ಧವನ್, ಸೆಹ್ವಾಗ್ ಎಲ್ಲರನ್ನೂ ಭೇಟಿ ಮಾಡಿದ್ದೀನಿ. ಹಾಗಾಗಿ ನಾನು ಹುಚ್ಚು ಅಭಿಮಾನಿ, ವಿರಾಟ್ ಕೊಹ್ಲಿ ಅವರ ಅಭಿಮಾನಿ. ಹಾಗಾಗಿ ಇವ್ರಿಗೆ ಭಾರತ ರತ್ನ ಪ್ರಶಸ್ತಿ ಕೊಡಬೇಕು ಅಂತ ಆಲ್ರೆಡಿ ನಾನು ರಾಷ್ಟ್ರಪತಿಯವ್ರಿಗೆ, ಪ್ರಧಾನಮಂತ್ರಿಯವ್ರಿಗೂ ಕೂಡ ಲೆಟರ್ ಬರೆದಿದ್ದೀನಿ. ಇಲ್ಲಿ ನಾನು ಇನ್ನು 4 ದಿವಸದಲ್ಲಿ ನಾನು ಒಂದು ಪ್ರೆಸ್ ಮೀಟ್ ಮಾಡಬೇಕು ಅಂತ ಅಂದ್ಬಿಟ್ಟು ಇವತ್ತು ವೆಂಕಟೇಶ್ ಪ್ರಸಾದ್ ಅವ್ರು ಭೇಟಿ ಮಾಡಿದೆ. ಹಾಗಾಗಿ ನಾನು 30ನೇ ತಾರೀಕು ಅವರು ಬರಲಿದ್ದಾರೆ. ಹಾಗಾಗಿ ನಿಮ್ಮ ಚಾನಲ್ ಮುಖಾಂತರ ಹೇಳ್ತಾ ಇದ್ದೀನಿ, ನಿಜವಾಗ್ಲೂ ಅಂತಹ ಮಹಾನ್ ಕ್ರಿಕೆಟ್ ಪಟು ಇನ್ನು ಹುಟ್ಟಕ್ಕಾಗಲ್ಲ. ಹಾಗಾಗಿ ಇವ್ರಿಗೆ ಈ ವರ್ಷದ 2026-27ನೇ ಸಾಲಲ್ಲೇ ಅವ್ರಿಗೆ ಭಾರತ ರತ್ನ ಕೊಡಬೇಕಂತ ಅಂದ್ಬಿಟ್ಟು ಇಡೀ ದೇಶಾದ್ಯಂತ ನಾನು ಕೇಳ್ಕೊತಾ ಇದ್ದೀನಿ. ನಮಸ್ಕಾರ. ಓಕೆ, ಕಳೆದ ಬಾರಿ ಸಂಭ್ರಮಾಚರಣೆ ಮಾಡೋದ್ರಲ್ಲಿ ಒಂದು ರೀತಿಯಾಗಿ ಅಹಿತಕರ ಘಟನೆಗಳಾಗಿತ್ತು. ಹಾಗಾಗಿ ಅಭಿಮಾನಿಗಳು, RCB ಅಭಿಮಾನಿಗಳಿಗೆ ಒಂದು ರೀತಿಯಾಗಿ ಕಾತುರದಿಂದ ಕಾಯ್ತಾ ಇದ್ರು, ಬೇಸರ ವ್ಯಕ್ತಪಡಿಸಿದ್ರು. ಆದರೆ ಅವರ ಕನಸು ಈಡೇರುವಂತಹ ದಿನಗಳು ಇನ್ನು ಹತ್ರ ಬರ್ತಿರೋದು. ಇನ್ನು 2 ದಿನ ಮಾತ್ರ ಬಾಕಿ ಇದೆ. ಯಾವ ರೀತಿಯಾಗಿ ಎಂಜಾಯ್ ಮಾಡ್ತೀರಿ ಮೊದಲ ಪಂದ್ಯ, ಅದು ಬೆಂಗಳೂರು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಆಗ್ತಿರುವಂಥದ್ದು? ಸರ್, ಇದು ನಿಜವಾಗ್ಲೂ ಮಿರಾಕಲ್. ಯಾಕಂದರೆ ಅವರು ಹೊಸದಿ ಕಪ್ಪನ್ನು ಹೊಡೆದು ಖುಷಿ ಪಟ್ಟಿದ್ದಾರೆ. ಬಟ್ ಏನೋ ನನ್ನ ಅನ್ಎಕ್ಸ್ಪೆಕ್ಟೆಡ್ ಆಗಬಾರ್ದಾಗಿತ್ತು, ಆಗ್ಬಿಟ್ಟಿದೆ. ಈಗಂತೂ ನಿಜವಾಗ್ಲೂ ಜನ ಕಾಯ್ತಾ ಇದ್ದಾರೆ ಸರ್. ಏನು 2 ಅವರಲ್ಲಿ ಕ್ರಿಕೆಟ್ ಸೋಲ್ಡ್ ಔಟ್ ಆಗಿದೆ. ನಾನು ವೆಂಕಟೇಶ್ ಪ್ರಸಾದ್ ತಾನೇ ಮಾತಾಡ್ತಾ ಇದ್ದಾರೆ, ಅವ್ರ ಹತ್ರ ಮಾತಾಡಿದೆ. ಗೌತಮ್ರು ಎಂಥ ಹುಚ್ಚು ಬೆಂಗಳೂರು ಕ್ರಿಕೆಟ್ ಅಭಿಮಾನಿಗಳಂದರೆ ಅದು ಹೇಳಿದ್ರು ತಿರುಗೋದಕ್ಕಾಗಲ್ಲ ಸರ್. ಆ ಥರ ಅಭಿಮಾನಿಗಳಿದೆ ಸರ್ ನಮ್ಮ ಬೆಂಗಳೂರು ಬಗ್ಗೆ. ಯಾಕಂದರೆ ಆಲ್ರೆಡಿ ಹೊಸದಿ ಕಪ್ ಹಿಡ್ಕೊಂಡು ಕೊಟ್ಟಿದ್ದಾರೆ, ಭಾಳ ಖುಷಿಯಿಂದಿದ್ದಾರೆ. ಸ್ವಲ್ಪ ಬೇಜಾರಾಗಿತ್ತು. ಇವಾಗಂತೂ ತುಂಬ ಅದ್ಭುತವಾದಂಥ ಖುಷಿಲಿದ್ದಾರೆ ಸರ್. ಎಲ್ಲರೂ ಬಂದು ಕ್ರಿಕೆಟ್ ನೋಡ್ತಾರೆ. ಓಕೆ, RCB ಅಭಿಮಾನಿಗಳಾಗಿ RCB ಟೀಮಿಗೆ ಏನು ವಿಶ್ ಮಾಡ್ಲಿಕ್ಕೆ ಬಯಸ್ತೀರಿ ಈ ಸಂದರ್ಭದಲ್ಲಿ? ಸರ್, RCB ಈ ಸತಿನೂ ಕೂಡ ಕಪ್ ಹೊಡೆಯುವಂತಹ ಎಲ್ಲ ಅರ್ಹತೆಗಳನ್ನ ಹೊಂದಿದೆ. ನಿಜವಾಗ್ಲೂ ಈ ಸತಿನೂ ಕೂಡ ಕಪ್ ಒಯ್ತದೆ. ಅವ್ರಿಗೆ ಎಲ್ಲ ಕರ್ನಾಟಕದ ನನ್ನ ಕ್ರಿಕೆಟ್ ಅಭಿಮಾನಿಗಳ ಪರವಾಗಿ ನಾನು ಅವ್ರಿಗೆ ಒಂದು ಜಯನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು, ಥ್ಯಾಂಕ್ ಯು. ಇದಿಷ್ಟು ವಿರಾಟ್ ಕೊಹ್ಲಿ ಅವರ ಅಭಿಮಾನಿ ಗೌತಮ್ ವರ್ಮಾ ಅವರ ಮಾತುಗಳಾಗಿತ್ತು. ಕ್ಯಾಮ್ರಾ ಪರ್ಸನ್ ಅಭಿಲಾಷ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ TV, ಬೆಂಗಳೂರು. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.